ನಾನು ಟಿ ಶರ್ಟ್ ಹಾಕ್ಕೊಂಡು ಯೋಗ ಮಾಡೋದು ಇನ್ಸ್ಪೈರ್ ಆಗಿದ್ದೆ ನೈಕಿ ಜಸ್ಟ್ ಡೂ ಇಟ್ ಈ ಟಿ ಶರ್ಟಿಂದ. ನನಗೆ ತುಂಬ ಇಷ್ಟ ಆಯಿತು. ಅದರ ಮೇಲೆ ನಾನು ಕ್ಲಾಸ್ಗಳು ಮಾಡ್ತಾ ಇದ್ದಿದ್ದು. ಒಂದು ಸತಿ ಈ ನೈಕಿ ಎಕ್ಸ್ಪೀರಿಯನ್ಸ್ ಇದು. ಒಂದು ಸತಿ ಅವನು ಕೇಳ್ತಾನೆ ಒಂದು ಸಭೆಯಲ್ಲಿ, ಎಷ್ಟು ಜನ ವ್ಯಾಯಾಮಕ್ಕೋಸ್ಕರ ನೀವು ಓಡ್ತೀರಾ, ಜಾಗಿಂಗ್ ಮಾಡ್ತೀರಾ ವ್ಯಾಯಾಮಕ್ಕೋಸ್ಕರ ಪ್ರತಿದಿನ? ಯಾರು ಜಾಗಿಂಗ್ ಮಾಡ್ತೀರಾ? ಇಡೀ ಸಭೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಿಂತ್ಕೊಳ್ತಾರೆ, ನಾನು ಮಾಡ್ತೀನಿ ಅಂತ. ಆಮೇಲೆ ವಾರಕ್ಕೊಂದ್ಸತಿ ಜಾಗಿಂಗ್ ಮಾಡೋರು ಯಾರಿದ್ದಾರೆ? ಎಲ್ಲರೂ ಕೂತ್ಕೊಳ್ತಾರೆ. ವಾರಕ್ಕೊಂದ್ಸತಿ ಯಾರು ಜಾಗಿಂಗ್ ಮಾಡೋರು ಇರಲ್ಲ, ಎಲ್ಲ ಕೂತ್ಕೊಳ್ತಾರೆ. ಹೋಗಲಿ, ವಾರಕ್ಕೆ 2 ಸತಿ ಜಾಗಿಂಗ್ ಮಾಡೋರು ಯಾರಿದ್ದಾರೆ? ಆದರೂ ಎಲ್ಲರೂ ಕೂತಿರ್ತಾರೆ. ಮಳೆ ಬಂದರು, ವೆದರ್ ಹೇಗೆ ಇದ್ದರು, ಬಿಸಿಲು ಜಾಸ್ತಿ ಇದ್ದರು, ಚಳಿ ಇದ್ದರು, ವಾತಾವರಣ ಹೇಗೆ ಇದ್ದರು, ರಜಾ ಇದ್ದರು, ಹಬ್ಬದ ದಿವಸನೂ ಒಂಟಿ ಇದ್ದರು, ಸೂರ್ಯ ಹುಟ್ಟಕ್ಕೆ ಮುಂಚೆ ಎದ್ದು ಯಾರು ಜೊತೆ ಇಲ್ಲದೆ ಇದ್ರು, ಯಾರು ವಾಕಿಂಗ್ ಮಾಡ್ತಾರೆ? ಯಾರೂ ನಿಂತ್ಕೊಳ್ಳಿಲ್ಲ. ನಿಜ ಹೇಳಿ, ಯಾರೂ ನಿಂತ್ಕೊಳ್ಳಿಲ್ಲ. ಆಗ ಅವನು ಹೇಳ್ತಾನೆ, ನಾನು ಯಾವಾಗಲೂ ಒಂದು ಕಂಬದ ಹತ್ರ ಕಾದಿರ್ತೀನಿ, ಅಂಥವ್ರು ಯಾರಾದರೂ ಇದ್ದರೆ ಅವ್ರಿಗೆ ಹುಮ್ಮಸ್ ಕೊಡೋದಕ್ಕೆ, ಹುರಿದುಂಬಿಸೋಕ್ಕೆ ನಾನು ಟ್ರೈ ಮಾಡಿದವ್ರನ್ನ ಅಥವಾ ಡೂವರ್ಸ್ನ ನಾನು ಎನ್ಕರೇಜ್ ಮಾಡೋದಿಲ್ಲ, ಮಾಡೋರನ್ನ ನಾನು ಸೆಲಿಬ್ರೇಟ್ ಮಾಡ್ತೀನಿ ಅವ್ರ ಜೊತೆ ಅಂತ. ಹಾಗೆ ಮಾಡಬೇಕಷ್ಟೆ, ಪ್ರಯತ್ನ ಪಡೋದು ಇಲ್ಲ, ಯಾವುದಕ್ಕಾಗಿನೋ ಮಾಡೋದು ಇಲ್ಲ, ಮಾಡಬೇಕಷ್ಟೆ, ಜಸ್ಟ್ ಮಾಡಬೇಕಷ್ಟೆ, ಜಸ್ಟ್ ಡೂ ಇಟ್.